ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗೈತಿ, ಸ್ಟೋರಿ ಚೆನ್ನಾಗಿದೆ, ಆಟೋ ಬಗ್ಗೆ ಚೆನ್ನಾಗಿದೆ. ಈ ಸಾರಥಿ ಮೂವಿ ಯಾವ ತರ ಇದೆ? ಇಲ್ಲ ಮುಂದಕ್ಕೆ ಬರ್ತಾರೆ, ಚೆನ್ನಾಗಿ ಮಾಡಿದ್ದಾರೆ. ಇದೆ ಸರ್ ಮೂವಿ, ಎಲ್ಲಾರು ನೋಡ್ಬೋದು. ಫುಲ್ಲು ಮಸ್ತ್ ಆಗಿದೆ ಮೂವಿ, ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಫುಲ್ಲು ಕಾಮಿಡಿ ಇದೆ ಸರ್. ಮೂವಿನೇ ಫುಲ್ಲು ಇಷ್ಟ ಆಗಿದೆ ಸರ್. ಅಂದ್ರೆ ಒಳ್ಳೆ ರೊಮ್ಯಾಂಟಿಕ್ ಇದೆ, ಒಳ್ಳೆ ಕಾಮಿಡಿ ಇದೆ. ನಮ್ಮ ಹಳೆ ಕಾಮಿಡಿ ಎಲ್ಲ ಯಾವ್ದಾದ್ರು ಇದರ ಕಾಮಿಡಿ ಕಿಲಾಡಿಗಳೆಲ್ಲ ಇದಾರೆ. ಚೆನ್ನಾಗಿದೆ ಮೂವಿ, ಎಲ್ಲಾರು ಮಸ್ತ್ ಆಗಿ ನೋಡ್ಬೋದು. ಆಕ್ಟಿಂಗ್ ಎಲ್ಲ ಹೇಗ್ ಮಾಡಿದ್ದಾರೆ ಸರ್ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮೆಸೇಜ್ ಏನಿದೆ ಸರ್ ಸಿನಿಮಾದಲ್ಲಿ? ಸರ್ ಮೆಸೇಜ್ ಅಂದ್ರೆ ಈ ಆಟೋ ಡ್ರೈವರ್ಗಳು ಈಗ ಲೋಕಲ್ ಅವರು ಹೀರೋಗಳು ಆಗ್ಬೋದು, ಡೈರೆಕ್ಟರ್ಗಳೆಲ್ಲ ಒಳ್ಳೆ ಇದ್ ಮಾಡ್ಬೋದು ಅಂತ ಒಂದು ಮೆಸೇಜ್ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ನಿಮ್ಗೆ? ಕಂಟೆಂಟ್ ಸಿನಿಮಾ ಯಾವ ತರ ಹೊಸದಾಗಿ ಮಾಡ್ತಾರೆ ಅನ್ನೋದನ್ನ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಒಂದು ಸಿನಿಮಾದಿಂದ ಯಾವ ತರ ಅದು ಪ್ರೊಡಕ್ಷನ್ ಇಂದ ಹಿಡಿದು ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡೋ ತರ ಆಗಿರ್ಬೋದು, ಯಾವ ತರ ಒಂದು ಸಿನಿಮಾದ ಕಷ್ಟಗಳು ಇರ್ತವೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಇಲ್ಲಿ ತೋರಿಸಿದ್ದಾರೆ. ನಿಮ್ಗೆ ಏನ್ ಇಷ್ಟ ಆಯ್ತು ಮೇಡಮ್? ನನಗೆ ಅವ್ರ ಆಕ್ಟಿಂಗ್ ಇಷ್ಟ ಆಯ್ತು, ಒಳ್ಳೆ ಕಂಟೆಂಟ್ ಇದೆ. ಮೇಡಮ್ ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಎಲ್ಲ ಇಷ್ಟ ಆಯ್ತು, ಆಕ್ಟಿಂಗ್ ಚೆನ್ನಾಗೈತೆ, ಕಂಟೆಂಟ್ ಇಷ್ಟ ಆಯ್ತು. ಥ್ಯಾಂಕ್ ಯು. ಬೋರ್ ಹೊಡೆಯಲ್ಲ, ನಿಜವಾಗ್ಲೂ ಸಿನಿಮಾ ಅಂತ ಬೋರೇ ಹೊಡೆಯಲ್ಲ. ಅರ್ಧಕ್ಕೆ ಎದ್ದೋಗ್ಬಿಡ್ತಾ ಇದ್ವು ಯಾವ ಪಿಕ್ಚರ್ಗೆ, ಅದಕ್ಕೆ ರೋಡ್ ಸೈಡ್ ಅಲ್ಲಿ ಆಟ ಹಾಕಿದ್ದೆ, ಆದ್ರೂ ಪರವಾಗಿಲ್ಲ, ನಮ್ಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ನಿಜವಾಗ್ಲೂ ಸೂಪರ್ ಇದೆ. ಸ್ವಲ್ಪ ಏನಂತಂದ್ರೆ ಅವ್ರ ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ಕೊಬೇಕು. ಮಿಕ್ಕಿದ್ರಲ್ಲೆಲ್ಲ ಫೈಟು ಇದೆಲ್ಲ ಸೇಮ್ ಪುನೀತ್ ರಾಜ್ಕುಮಾರ್ ತರ ಆಕ್ಟಿಂಗ್ ಇದೆ, ಡ್ಯಾನ್ಸ್ ಇನ್ನೂ ಹೊಸದಲ್ವಾ, ಅದು ತುಂಬಾ ಚೆನ್ನಾಗಿ ಬರುತ್ತೆ ಇದು ಮೂವಿ. ನೆಕ್ಸ್ಟ್ ಫಿಲಮ್ ಬಂದ್ರು ತುಂಬಾ ಚೆನ್ನಾಗಿ ಮಾಡ್ತಾನೆ. ಯಾಕೆಂದ್ರೆ ಒಂದ್ಸಲಿ ಬಿದ್ಮೇಲೆ ಮನುಷ್ಯನಿಗೆ ಏನೇನ್ ಎಕ್ಸ್ಪೀರಿಯನ್ಸ್ ಅಂತ ನಮ್ಮಂತವ್ರು ಹೇಳ್ದಾಗ್ಲೇ ಗೊತ್ತಾಗೋದು. ಒಬ್ಬ ಮನುಷ್ಯನಿಗೆ ಏನೇ ಬೇಕಂತಂದ್ರು 4 ಜನ ಈ ತರ ಮಾಡ್ಬೋದಿತ್ತು, ಈ ತರ ಮಾಡ್ಬೋದಿತ್ತು, ಅವನು ಕೂತ್ಕೊಂಡು ನೋಡ್ತಾನೆ. 4 ಜನ ರಿವ್ಯೂ ಬಂದಾಗ ಅವ್ರಿಗೂ ಗೊತ್ತಾಗುತ್ತೆ. ಒಬ್ಬ ಹೀರೋ ಆಗ್ಬೇಕಂದ್ರೆ ಎಲ್ಲಾ ಟ್ಯಾಲೆಂಟ್ ಆ ಅಪ್ಪನಿಗಿದೆ, ಖಂಡಿತವಾಗ್ಲೂ ಮುಂದೆ ಬರ್ತಾನೆ. ಫಿಲಮ್ ಸೂಪರ್ ಇದೆ ಸರ್, ಚೆನ್ನಾಗಿದೆ. ಆಟೋ ಚಾಲಕರಾಗಿ ಮಾಡಿದ್ರಲ್ಲ ಫಿಲಮ್ 100 ಫಿಲಮ್ ಸೂಪರ್ ಇದೆ. ಅದೇ ಕರೆಕ್ಟ್ ಹೆಲ್ಪ್ ಮಾಡೋದ್ರಲ್ಲಿ ಸೇಮ್ ಬೇರೆ ಕಷ್ಟ ಅಂತಂದ್ರೆ ಎಲ್ಲೇ ಪಂಚರ್ ಆಗಿದೆ ಏನೇ ಆಗಿದೆ ಅಂತಂದ್ರೆ ನೈಟ್ 12 ಗಂಟೆ 1 ಗಂಟೆ ಆಗ್ಲಿ ಹೋಗಿ ಮಾಡ್ತಾರೆ ಸರ್ ಇವರು. ಇಲ್ಲ ಅದ್ರಲ್ಲಿ ಹೆಲ್ಪಿಂಗ್ ನೇಚರ್ ಅಲ್ಲಿ ಈಗ ಅವ್ನ ಯಾವ ತರ ಮಾಡ್ತಾ ಇದ್ದ, ಎಂತವ್ರಿಗೆ ಎಲ್ಲೇ ಕಷ್ಟ ಆಗಿದ್ರು ಸರ್, ಗುಬ್ಬಿಗೆ ತುಮಕೂರ್ಗೆಲ್ಲ ಬಂದಾನೆ ಸರ್, ಕುಣಿಗಲ್ಲಲ್ಲಿ ನನ್ನ ಗಾಡಿ ಪ್ರಾಬ್ಲಮ್ ಆಗಿತ್ತು ಬಂದು ತಾವ್ ಬಂದಿದ್ದಾನೆ. ಆ ತರ ಹೆಲ್ಪಿಂಗ್ ನೇಚರ್ ಇದೆ ಇವನಿಗೆ. ಇವನು ನೆಕ್ಸ್ಟ್ ಹೀರೋ ಮಾಡ್ಬೇಕಂತ ಡ್ರೆಸ್ ಹಾಕಿ ಒಳ್ಳೆ ಹೀರೋ ತರ ಮಾಡಿ ಒಳ್ಳೆ ಹೆಸರು, ಬಡವ್ರು ಯಾವ ತರ ಬರ್ಬೇಕು, ದುಡ್ಡಿರೋರು ಯಾವ ತರ, ಅದು ನಮ್ಮ ಸಾರಥಿ ಟಿ ಬಸ್ ಸಾರಥಿ ಫಿಲಮ್ ಯಾವ ತರ ಬಂದು ಅದೇ ರೀತಿ 100 ಡೇಸ್ ಪಕ್ಕ ಆಗುತ್ತೆ ಸರ್. ಮೂವಿ ನಿಜಲ್ ಆಟೋ ಚಾಲಕನಾಗಿ ಮಾಡಿದ್ರಲ್ಲ, ನಿಜಲ್ ಸೂಪರ್ ಮೂವಿ. ಒಂಥರ ಬೋರೇ ಆಗಲ್ಲ, ಸ್ಟಾರ್ಟಿಂಗ್ ಕುತ್ಕೊಂಡು ಲಾಸ್ಟ್ ಗಂಟೆನು ಬೋರ್ ಆಗಲ್ಲ. ಕಾಮಿಡಿ ಚೆನ್ನಾಗಿದೆ. ಆ ಸೆಂಟಿಮೆಂಟ್ ಯಾವ ಸೆಂಟಿಮೆಂಟ್ ಯಾರು ಇಟ್ಟವ್ರೆ ಅದು ಸೂಪರ್ ಆಗಿದೆ. ಮತ್ತೆ ಲವ್ ಸ್ಟೋರಿ ಅದು ಚೆನ್ನಾಗಿದೆ. ಮತ್ತೆ ಫೈಟ್ ಸಾಂಗು ಎಲ್ಲ ಒಳ್ಳೆ ಟಾಪ್ ಆಗಿದೆ ಸರ್. ನಿಜವಲ್ವೇ ಸೇಮ್ ಇಟ್ಟು ಅಪ್ಪು ಎಲ್ಲಿದ್ದಾರೆ ನೆಕ್ಸ್ಟ್ ಇವರೇ ಪಕ್ಕ 100%. ನಿಮ್ಗೆ ಏನ್ ಇಷ್ಟ ಆಯ್ತು? ನಮಗೆ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಯ್ತು ತುಂಬಾ ಸರ್. ನಿಮ್ಮದೇನೆ ಸಿನಿಮಾ ಮಾಡಿರೋದು ನಮ್ಮ ಬಗ್ಗೆ ಅದಕ್ಕೋಸ್ಕರ ಬಂದಿದ್ದು ನಾವು. ಕನೆಕ್ಟ್ ಆಯ್ತು ನಿಮ್ಗೆ? ನಮಗೆ ಆಟೋ ಟಚಿಂಗ್ ಆಯ್ತು ಸರ್. ಆಟೋ ಡಿಪಾರ್ಟ್ಮೆಂಟ್ ಇಂದ ಅವರು ಆಟೋ ಬಂದಿದ್ದಾರೆ, ಡೈಲಿ ಯೂಸ್ ಮಾಡ್ತೀವಿ, ಅವ್ರು ಅದೇ ತರ ಮಾಡಿ. ನನ್ಗೆ ಹೆಂಗ್ ಟಚ್ ಆಯ್ತು ಅಂದ್ರೆ ಕಸ್ಟಮರ್ ಹಿಂದೆ ಬಂದ್ ಕುತ್ಕೊಂಡಾಗ ಅವ್ರು ಕೇಳ್ತಾರಲ್ಲ, ಏನಾಯ್ತಮ್ಮ, ಯಾಕೆ ಕಳ್ತಾ ಇದೀಯಾ, ಏನ್ ಕಳ್ತಾ ಇದೀಯಮ್ಮ ಅಂತೆಲ್ಲ ಕೇಳ್ತಾರಲ್ಲ, ನನ್ನ ಹಂಗೆ ಆಗಿದೆ. ನನ್ನ ಆಟೋ ಹಿಂದೆ ಯಾರ ಕಸ್ಟಮರ್ ಏನಾಯ್ತಮ್ಮ ಅಂತ ನಾವು ಕೇಳ್ತೀವಲ್ಲ, ಅದೇ ತರನ ಸ್ಟೋರಿ ತೆಗ್ದವ್ರೆ. ಹಿಂಗಡೆ ಕಸ್ಟಮರ್ ಏನೋ ದುಡ್ಡಿನ ಕೊಟ್ಟಿರ್ತಾರೆ, ಒಬ್ರು ಖುಷಿಯಾಗಿ ಬರ್ತಾರೆ. ನಾವ್ ಯಾವ ತರ ಅದೇ ತರನ ಅವ್ರು ಸೂಪರ್ ರಿಯಲ್ ಸ್ಟೋರಿ ತರ ಸ್ಟೋರಿ ಇದೆ ಸರ್. ಪಕ್ಕ 100 ಡೇಸ್ ಪಕ್ಕ ಈ ಆಟೋ ಚಾಲಕ ರಿಯಲ್ ಸ್ಟೋರಿ ಅದೇ ತರ ತೆಗ್ದಿರ. ಯಾಕಂದ್ರೆ ಒಬ್ಬ ಆಟೋ ಚಾಲಕ ಕಷ್ಟದ ಹಿಂದಾರ ಬಂದೆ ಹತ್ಕ ಕೂತ್ಕೊಳ್ಳೋದು, ಖುಷಿಯಾಗಿ ಬರ್ತಾರಲ್ಲ, ಅವ್ರೆಲ್ಲ ವಿಚಾರಿಸ್ತಾರಲ್ಲ ಆಟೋಗಳು. ಅದೇ ತರನೇ ಈ ಫಿಲಮ್ ಅದೇ ತರ ವಿಚಾರಿಸ್ತಾ ಇದಾರೆ. ಮತ್ತೆ ಯಾರಾದ್ರೂ ತೊಂದ್ರೆ ಆಯ್ತು ಅಂದ್ರೆ ಹೆಲ್ಪ್ ಮಾಡಿದ್ರಲ್ಲ, ಅದೇ ತರನೇ ಚಾಲಕರು ಸೇಮ್ ಅದೇ ತರ ತೆಗ್ದಿದ್ದಾರೆ ಸರ್. ಒಳ್ಳೆ ಇದೆ ಸರ್. 100 ಡೇಸ್ ಮಾತ್ರ ಪಕ್ಕ ಸಾರಥಿ ತರ ವಿನ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಸಿನಿಮಾ, ಒಳ್ಳೆ ಮೂವಿ ಮಾಡಿದ್ದಾರೆ. ಆಟೋ ಡ್ರೈವರ್ಸ್ಗೆಲ್ಲ ಒಳ್ಳೆ ಹೈಪ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಹೈಪ್ ಅಂತ ಹೇಳೋದ್ಕಿಂತ ಹೆಚ್ಚಾಗಿ ಯಾರ್ಯಾರಲ್ಲಿ ಟ್ಯಾಲೆಂಟ್ ಇದೆ ಅವ್ರಿಗೆ ಇದೊಂದು ಪ್ರೋತ್ಸಾಹ ಆಗ್ಬೋದು. ಎಲ್ರು ಬಂದು ದಯವಿಟ್ಟು ಸಿನಿಮಾ ಥಿಯೇಟರ್ ಅಲ್ಲೇ ನೋಡಿ. ಕೊಟ್ಟಿರೋ ದುಡ್ಡಿಗಂತೂ ಮೋಸ ಆಗಲ್ಲ. ಏನ್ ಇಷ್ಟ ಆಯ್ತು ಅಂದ್ರೆ ಎಲ್ಲ ಕ್ಯಾರೆಕ್ಟರೈಸೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರು ಅನ್ನೋ ತರ ಏನು ಇಲ್ಲ, ಕ್ಯಾರೆಕ್ಟರೈಸೇಷನ್ ಇಸ್ ವೆರಿ ಗುಡ್, ಇಟ್ಸ್ ಗೋಯಿಂಗ್ ಗುಡ್. ಮೂವಿ ಎಲ್ಲೂ ಲ್ಯಾಗ್ ಆಗಿಲ್ಲ, ಒಳ್ಳೆ ರೀತಿ ಮಾಡಿದ್ದಾರೆ. ಎಷ್ಟೊಂದು ಜನಕ್ಕೆ ಇದು ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ಯಾರು ಬೇಕಾದ್ರೂ ಎಮರ್ಜ್ ಆಗ್ಬೋದು, ಟ್ಯಾಲೆಂಟ್ ಇದ್ರೆ ಅನ್ನೋದೊಂದು ಮೆಸೇಜ್ ಇದೆ. ಎಷ್ಟೋ ಜನ ಹಿಡನ್ ಟ್ಯಾಲೆಂಟ್ಸ್ ಇರೋರು ಇದನ್ನ ನೋಡಿ ಉಪಯೋಗಿಸ್ಕೋಬಹುದು. ಪೈಸಾ ವಸೂಲ್ ಮೂವಿ. ಥ್ಯಾಂಕ್ ಯು. ದೊಡ್ಡ ಅಂತ ಜಸ್ಟ್ ಪ್ರೀಮಿಯರ್ ಶೋ ನೋಡ್ಕೊಂಡ್ಬಂದ್ವಿ.
ಈ ಪ್ರೀಮಿಯರ್ ಶೋದಲ್ಲಿ ಯಾಕಂದ್ರೆ ದೊಡ್ಡ ಮನಸ್ಸು ಅಂತಂದ್ರೆ ಒಬ್ಬ ಹೀರೋ ಕ್ಯಾರೆಕ್ಟರ್ ಆಗಿ ಆಟೋ ಡ್ರೈವರ್ ಬಗ್ಗೆ ಯಾಕಂತಂದ್ರೆ ಒಬ್ಬ ಹೀರೋ ಆಗ್ಬೋದು ಅಂತಂದ್ರೆ ಈ ಫಿಲ್ಮ್ ಅಲ್ಲೇ ಒಂದು ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ಆಟೋ ಡ್ರೈವರ್ಗಳು ಎಲ್ಲರೂ ಬಂದು ಸಪೋರ್ಟ್ ಮಾಡ್ಬೇಕು ಈ ಫಿಲ್ಮ್ಗೆ. ಒಳ್ಳೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಯಾಕಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ, ಫ್ಯಾಮಿಲಿ ನೋಡೋ ಚೆನ್ನಾಗಿದೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ಎಲ್ಲ ಫ್ಯಾಮಿಲಿ ಫಿಲ್ಮ್ ಅಂತಾರೆ, ಇವಾಗಿನ ಕಾಲದಲ್ಲಿ ಫ್ಯಾಮಿಲಿ ಫಿಲ್ಮ್ ಬಂದಿದ್ದಾವೆ. ಒಬ್ಬ ಟ್ಯಾಲೆಂಟ್ ಇದ್ರೆ ಯಾವನಾದ್ರೂ ಬಂದು ಹೀರೋ ಆಗ್ಬೋದು ಅಂತ ಚೆನ್ನಾಗಿ ತೋರಿಸಿದ್ದಾರೆ. ಯಾಕಂದ್ರೆ ಫಿಲ್ಮ್ ಅಲ್ಲೇ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ತೋರಿಸೋದು ಅಂತಂದ್ರೆ ಒಂದು ಚಾಲೆಂಜ್ ಇರೋ ಫಿಲ್ಮ್. ಯಾಕಂದ್ರೆ ಹೊಸಬ್ರು ಅಂತ ಏನೋ ಅನ್ಸಲ್ಲ. ಯಾಕಂದ್ರೆ ಒಬ್ಬರೇ ಚಾಲೆಂಜ್ ಇರೋ ಫಿಲ್ಮನ್ನೇ ಚೆನ್ನಾಗಿ ತೋರಿಸಿದ್ದಾರೆ. ದಯವಿಟ್ಟು ಸಪೋರ್ಟ್ ಮಾಡಿ ಬಂದು, ಚೆನ್ನಾಗಿದೆ ಫಿಲ್ಮ್. ಆಲ್ ದ ಬೆಸ್ಟ್. ಭಾರಿ ವರ್ಷದಿಂದ ಇದ್ದ ಚಿತ್ರಗಳು ಬಂದಿರಲಿಲ್ಲ. ನಾನು ಇವತ್ತು ಪುನೀತ್ ಮತ್ತೆ ದರ್ಶನ್ ಚಿತ್ರ ನೋಡ್ದಂಗಾಯ್ತು. ಇವರು ಮೊದಲನೇ ಚಿತ್ರ ಅಂತ 10 ಚಿತ್ರ ನಟನೆ ಮಾಡಿದಷ್ಟು ಉರುಪಿಂದ ಮಾಡಿದ್ದಾರೆ. ಚೆನ್ನಾಗಿದೆ. 100 ದಿವಸ ಇದು ಚಿತ್ರ ಓಡ್ತದೆ, ಇದರಲ್ಲಿ ಯಾವ ಅನುಮಾನ ಇಲ್ಲ ಅಂತ ಹೇಳೋದು ನನ್ನ ಭರವಸೆಯ ಮಾತು.